ನ್ಯಾಯಪರ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ರಾಜ್ಯದಲ್ಲಿ ಸಾವು ನೋವುಗಳು, ಗಲಭೆ ಗಲಾಟೆಗಳು ಅಧಿಕವಾಗಿದ್ದು ಆತಂಕ ಉಂಟು ಮಾಡುವ ರೀತಿಯಲ್ಲಿ ಮಹಿಳೆಯರು, ಬಾಣಂತಿಯರು ಸಾವುಗಳು ಹಾಗೂ ಅಧಿಕಾರಿಗಳು, ಗುತ್ತಿಗೆದಾರರು ಆತ್ಮಹತ್ಯೆಗಳ ಪ್ರಕರಣ ವ್ಯಾಪಕವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಆತ್ಮಹತ್ಯೆಗಳು ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಿನ ಆತ್ಮಹತ್ಯೆ ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಸರ್ಕಾರ, ಸಚಿವರು, ಆಡಳಿತ ಪಕ್ಷದ ಶಾಸಕರು ಕುಮ್ಮಕ್ಕಿನಿಂದ ಹಿಂದೆಂದೂ ಇಂಥ ಸರಣಿ ಆತ್ಮಹತ್ಯೆ ಪ್ರಕರಣಗಳನ್ನು ಕೇಳಿರಲಿಲ್ಲ, ನೋಡಿರಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಬಳಿಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಆತ್ಮಹತ್ಯೆ ಭಾಗ್ಯವನ್ನು ದಯಪಾಲಿಸಿದೆ. ಭ್ರಷ್ಟಾಚಾರ ಬಯಲಾದುದರಿಂದ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಚಂದ್ರಶೇಖರ್ ಮೊದಲ ಆತ್ಮಹತ್ಯೆ ಮಾಡಿಕೊಂಡರು. ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬರೆದಿಟ್ಟು ರುದ್ರಣ್ಣ ಯಣವಣ್ಣವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ದಾವಣಗೆರೆಯಲ್ಲಿ ಗುತ್ತಿಗೆದಾರರೊಬ್ಬರು ಬಾಕಿ ಹಣ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಲಂಚ ಕೊಡಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾದಗಿರಿ PSI ಪರಶುರಾಮ ಸ್ಥಳೀಯ ಶಾಸಕರ ಪುತ್ರನ ಒತ್ತಡ ತಡೆಯಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಅಧಿಕಾರಿಗಳು, ಗುತ್ತಿಗೆದಾರರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಇಷ್ಟೆಲ್ಲ ಘೋರ ಘಟನೆಗಳಿಗೆ ರಾಜ್ಯದಲ್ಲಿ ಘಟಿಸುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕಾರಣವಾಗಿರುವುದು ಇಡೀ ರಾಜ್ಯದ ಜನತೆಗೆ ಗೊತ್ತಿದ್ದರೂ ಸಹ ಬಂಡತನದಿಂದ ಬಿಜೆಪಿಯ ನಾಯಕರು ಹಾಗೂ ಹಿಂದೂ ಧರ್ಮದ ಸ್ವಾಮೀಜಿಗಳ ಹತ್ಯೆಗೆ ಸುಪಾರಿ ನೀಡುವವರೆಗೂ ಸರ್ಕಾರ ಬಂದು ನಿಂತಿದೆ. ಅರಾಜಕತೆ ಸೃಷ್ಟಿಯಾಗಿ ಸರ್ಕಾರದ ವಿರುದ್ಧ ಜನದಂಗೆ ಏಳುವ ಪರಿಸ್ಥಿತಿ ಉದ್ಭವವಾಗುತ್ತದೆ. ಈ ಕೂಡಲೇ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆ ಪ್ರತಿಭಟನೆ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಇವ್ರು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಬರೀ ಇವ್ರ ಸರ್ಕಾರನ ಉಳಿಸ್ಕೊಳ್ಳೋದು, ಒಳಜಗಳನ್ನ ಪರಿಹಾರ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರ ಗೊತ್ತಾಗ್ತಾ ಇಲ್ಲ. ಈ ಸರಣಿ ಬಾಣಂತಿಯರ ಸಾವಿನ ಬಗ್ಗೆ ಕಳೆದ ಬೆಳಗಾಮಲ್ಲಿ ಸದನದ ಸಮಯದಲ್ಲಿ ಡಿಸೆಂಬರ್ 12ನೇ ತಾರೀಕು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ವಿಜಯೇಂದ್ರ ಅವರ ನೇತೃತ್ವದ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಿ ಮಂಜುಳಾ ಅವರ ನೇತೃತ್ವದಲ್ಲಿ ಮಹಿಳಾ ಮೋರ್ಚಾದವರು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಇದರ ಬಗ್ಗೆ ತನಿಖೆಯಾಗಲಿ, ಮತ್ತು ಯಾರು ತಾಯಿನ ಕಳ್ಕೊಂಡಿರ್ತಾರೆ, ಯಾರಲ್ಲಿ ಬಾಣಂತಿ ಸಾವಾಗಿರುತ್ತೆ, ಅವರಿಗೆ ಒಂದು 25 ಲಕ್ಷ ರೂಪಾಯಿನ ಪರಿಹಾರ ಕೊಡಬೇಕು. ಆ ಮಗುವಿಗೆ ದತ್ತು ತಗೊಂಡು ಸರ್ಕಾರ ಶೈಕ್ಷಣಿಕವಾದ ಒಂದು ಭದ್ರತೆ, ಸಾಮಾಜಿಕ ಭದ್ರತೆ ಕೊಡಬೇಕು ಅಂತ ಆಗ್ರಹ ಮಾಡಿದರು. ಆದರೆ ಇದು ಯಾವುದು ಅವ್ರ ಕಿವಿಗೆ ಹೋಗಲಿಲ್ಲ. ಆರೋಗ್ಯ ಸಚಿವರು ಆಗಲಿ ತನಿಖೆ ನಡೆಸಿ ಅಲ್ಲಿ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಕೊಳ್ಳಿಲ್ಲ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸಹ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇದರಿಂದಾಗಿ ಈ ಇಡೀ ರಾಜ್ಯದಲ್ಲಿ ಮಹಿಳಾ ಮೋರ್ಚಾದವರು ರಾಜ್ಯಾಧ್ಯಕ್ಷರಾದಂಥ ಕುಮಾರಿ ಸಿ ಮಂಜುಳಾ ಅವರ ನೇತೃತ್ವದಲ್ಲಿ ಸರಣಿ ಪ್ರತಿಭಟನೆಗಳನ್ನ ನಾವು ನಡೆಸ್ತಾ ಇದ್ದೀವಿ. ಒಂದು ಪ್ರತಿಭಟನೆ ಮಾಡಿ ಅಲ್ಲಿ ಸ್ಥಳೀಯ DC ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇವತ್ತು ಸಹ 5 ಕಡೆ ನಡೀತಾ ಇದೆ. ರಾಜ್ಯ ಅಧ್ಯಕ್ಷರು ಕುಮಾರಿ ಮಂಜುಳಾ ಅವರು ಒಂದು ಕಡೆ ಹೋಗಿದ್ದಾರೆ, ಈಗ ನಾವೊಂದು ಕಡೆ ಬಂದಿದ್ದೀವಿ. ಇದನ್ನೆಲ್ಲ ನಮ್ಮ ಅನೇಕ ಮಹಿಳೆಯರು ಪ್ರತಿಭಟಿಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇತ್ತೀಚೆಗೆ ಇನ್ನೂ ಒಂದು ಭಾಗ್ಯ ಕೊಟ್ಟಿದ್ದಾರೆ, ಬಸ್ ದರ ಏರಿಕೆ ಭಾಗ್ಯ, ಮತ್ತು ನಿಷ್ಠಾವಂತ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ. ಇದರೆಲ್ಲದರ ಬಗ್ಗೆ ಸಹ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದರ ಬಗ್ಗೆ ಇನ್ನೂ ನಮ್ಮ ಮುಖಂಡರು ತಿಳಿಸೋರಿದ್ದಾರೆ. ಇವತ್ತು ಈ ಸರಣಿ ಬಾಣಂತಿಯರ ಸಾವನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲದೇ ಇದ್ದರೆ ಇನ್ನೂ ಹೀಗೆ ಮುಂದುವರಿಯುತ್ತೆ ಈ ಪ್ರತಿಭಟನೆ ಅಂತ ನಾವೆಲ್ಲರ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಧನ್ಯವಾದಗಳು. ಕಾಂಗ್ರೆಸ್ ಸರ್ಕಾರಕ್ಕೆ, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಾಣಂತಿಯರ ಸಾವಾದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು.
ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಇವತ್ತಿನ ಒಂದು ಹೋರಾಟ ನಿಜಕ್ಕೂ ಕೂಡ ಈ ರಾಜ್ಯದ ಸರ್ಕಾರ ಏನಾದರೂ ಕಣ್ಣು ಕಿವಿ ಏನಾದರೂ ಇದ್ದಿದ್ದೇ ಆದರೆ ಇಡೀ ರಾಜ್ಯದಲ್ಲಿ ಈ ಒಂದು ಏನು ಬಾಣಂತಿಯರ ಸಾವಿನ ಬಗ್ಗೆ ನಮ್ಮ ಸಹೋದರರು ಈಗಾಗಲೇ ಮಾತಾಡಿದ್ದಾರೆ. ಹಾಗೆಯೇ ಇವತ್ತಿನ ಒಂದು ಹೋರಾಟವನ್ನು ರೂಪಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಈ ಹೋರಾಟದಲ್ಲಿ ಪಾಲ್ಗೊಂಡಿರೋದು ನಮ್ಮ ಸೌಭಾಗ್ಯ. ಹಾಗೆಯೇ ನಿಮ್ಮೆಲ್ಲರ ಒಂದು ಸಂಘಟನಾ ಚತುರರು, ಹಗಲಿರುಳು ಪಕ್ಷಕ್ಕೆ ದುಡಿದಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಂತ ರವಿ ಅಬ್ಬಾಕ ಸರ್ ಈ ಸಂದರ್ಭದಲ್ಲಿ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಸಂದೀಪ್ ಅವರಿದ್ದಾರೆ, ಅನೇಕ ಯುವ ಮೋರ್ಚಾ ಕಾರ್ಯಕರ್ತರಿದ್ದಾರೆ, ಮಹಿಳಾ ಮೋರ್ಚಾ ಕಾರ್ಯಕರ್ತರಿದ್ದಾರೆ, ನಮ್ಮ ಕಾನೂನು ಪ್ರಕೋಷ್ಠದ ಇಮಾನಂದ್ ರಾಜ್ಯ ಸಮಿತಿ ಸದಸ್ಯರಿದ್ದಾರೆ, ಅನೇಕ ವಕೀಲ ಮಿತ್ರರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಕಳೆದ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ 2 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ರಾಜ್ಯದಲ್ಲಿ ಬಂದು. ಸರ್ಕಾರ ಒಂದು ಅಧಿಕಾರಕ್ಕೆ ಬಂದಂಥ ಮೇ ತಿಂಗಳು 2023ರಿಂದ ಇಲ್ಲಿವರೆಗೂ ಸಾಕಷ್ಟು ಸರಣಿಯಾಗಿ ಇವತ್ತು ಆತ್ಮಹತ್ಯೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಈ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ ಎಂಬತಕ್ಕಂಥವರು, ಕಾನೂನು ಪಂಡಿತರು, ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಂತಕ್ಕಂಥ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು. ಈ ರಾಜ್ಯದ ಸಾವಿನ ಜೊತೆ ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದನ್ನು ಅವರು ನೆನಪಿಸ್ಕೋಬೇಕು. ಹಾಗೆಯೇ ಈ ರಾಜ್ಯದ ಗೃಹ ಸಚಿವರು, ಈ ಜಿಲ್ಲೆಯವರು ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ. ಇವತ್ತು ಅನೇಕ ಜನ ತನ್ನ ಕುಟುಂಬಕ್ಕೆ ಆಶ್ರಯವಾಗಿದ್ದಂಥ ಅನೇಕ ಜನರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸುಮ್ಮನೆ ಕೂತಿಲ್ಲ. ನಮ್ಮ ಜನಪ್ರಿಯ ರಾಜ್ಯಾಧ್ಯಕ್ಷರು ಮತ್ತು ಶಿಕಾರಿಪುರ ಶಾಸಕರಾದ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ ಎಂಬತಕ್ಕಂಥವರು, ಕಾನೂನು ಪಂಡಿತರು, ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಂತಕ್ಕಂಥ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು. ಈ ರಾಜ್ಯದ ಸಾವಿನ ಜೊತೆ ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದನ್ನು ಅವರು ನೆನಪಿಸ್ಕೋಬೇಕು. ಹಾಗೆಯೇ ಈ ರಾಜ್ಯದ ಗೃಹ ಸಚಿವರು, ಈ ಜಿಲ್ಲೆಯವರು ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ. ಇವತ್ತು ಅನೇಕ ಜನ ತನ್ನ ಕುಟುಂಬಕ್ಕೆ ಆಶ್ರಯವಾಗಿದ್ದಂಥ ಅನೇಕ ಜನರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸುಮ್ಮನೆ ಕೂತಿಲ್ಲ. ನಮ್ಮ ಜನಪ್ರಿಯ ರಾಜ್ಯಾಧ್ಯಕ್ಷರು ಮತ್ತು ಶಿಕಾರಿಪುರ ಶಾಸಕರಾದ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 1.5 ವರ್ಷದಿಂದ ಅನೇಕ ಹೋರಾಟಗಳನ್ನು ನಾವು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಯುವ ನಾಯಕರು ಇವತ್ತು ವಿಜಯೇಂದ್ರ ಅವರು ಕಲಬುರಗಿಯಲ್ಲಿ ನಡೆದಂಥ ಏನು ಇವತ್ತು ಮೊನ್ನೆ ಹೋರಾಟ ನೀವೆಲ್ಲ ಗಮನಿಸಿದ್ದೀರಿ ಬಂಧುಗಳೇ. ಇವತ್ತು ಏನು ಈ ಹೋರಾಟಗಳು ನಡೆದರೂ ಕೂಡ ದಪ್ಪ ಚರ್ಮದ ಈ ಒಂದು ಸರ್ಕಾರ ಯಾವುದೇ ರೀತಿಯ ಕಣ್ಣನ್ನ ಕಿವಿಯನ್ನ ಈ ಕಡೆ ಕೊಡ್ತಾ ಇಲ್ಲ. ಒಂದು ರಾಷ್ಟ್ರೀಯ ವಿರೋಧ ಪಕ್ಷವಾಗಿ ನಮ್ಮ BJP ಪಾರ್ಟಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ನೊಂದ ಕುಟುಂಬಗಳಿಗೆ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ತುಮಕೂರಿನಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ಒಂದು, ನಮ್ಮ ಸಹೋದರಿಯವರು ಹೇಳಿದಂತೆ ಇಡೀ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬಾಣಂತಿಯರ ಸಾವು, ಇವತ್ತು ಅಮಾಯಕ ಬಾಣಂತಿಯರು ಇವತ್ತು ಅನೇಕ ಜನ ಹಾಸ್ಪಿಟ್ಲುಗಳಲ್ಲಿ ತೀರೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಯ ಸರಣಿ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಪ್ರತಿಷ್ಠಿತ ವಾಲ್ಮೀಕಿ ನಿಗಮ, ಮೊದಲನೇದಾಗಿ ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಕೌಂಟೆಂಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಶಿವಮೊಗ್ಗದ ಅಕೌಂಟೆಂಟ್ ತೀರೋಗ್ತಾರೆ, ಪರಶುರಾಮ್ ಅವರು. ಅವತ್ತು ಅವರು ಅಮಾಯಕರು ವಾಲ್ಮೀಕಿ ನಿಗಮದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನೋಡಿ ಸಹಿಸಲಿಕ್ಕಾಗದೆ ಅವರು ಡೆತ್ ನೋಟನ್ನು ಬರೆದಿಟ್ಟು ತನ್ನ ಮಕ್ಕಳು ಪತ್ನಿಯವರಿಗೆ ವಿಚಾರವನ್ನು ತಿಳಿಸಿ ಅವತ್ತು ಡೆತ್ ನೋಟನ್ನು ಬರೆದಿಟ್ಟು ತೀರೋಗ್ತಾರೆ. ಅಲ್ಲಿಂದ ಶುರುವಾದಂಥ ಈ ಆತ್ಮಹತ್ಯೆಗಳು. ಹಾಗೆಯೇ ಇವತ್ತು ಸಚಿನ್ ಪಾಂಚಾಳ ಎಂಬತಕ್ಕಂಥವನು, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ ಅವರು ಮೊನ್ನೆ ಕಳೆದ ವಾರ ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಸುದ್ದಿಗಳಲ್ಲಿ ನೋಡಿದ್ದೀರಾ ಬಂಧುಗಳೇ. ಇವತ್ತು 4 ಜನ ಸಹೋದರಿಯರು ಮನೆಗೆ ಒಬ್ಬನೇ ಒಂದು ಆಧಾರ ಸ್ತಂಭವಾಗಿದ್ದಂಥ ಸಚಿನ್ ಪಾಂಚಾಳ ಅವರು ಇವತ್ತು ತೀರೋಗಿರ್ತಕ್ಕಂಥದ್ದು ಅವರ ಕುಟುಂಬಕ್ಕೆ ಒಂದು ತುಂಬಲಾರದ ನಷ್ಟವಾಗಿದೆ. ನಮ್ಮ ಹೋರಾಟದ ಮುಖ್ಯ ಉದ್ದೇಶನೇ ಇಷ್ಟೇ. ಇವತ್ತೇನು ಸಚಿನ್ ಪಾಂಚಾಳ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅವರ ಸಹೋದರಿಯರು ದೂರನ್ನು ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲೂ ಪೊಲೀಸ್ ಸ್ಟೇಷನಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ. ಇವತ್ತು ಪೊಲೀಸ್ ಅಧಿಕಾರಿಗಳು ಬಹಳ ಒಂದು ಸರ್ಕಾರದ